ಮದುವೆ ಸಂಘರ್ಷ ಯಾವ ಮಟ್ಟಿಗೆ ನಡೀತು ಅಂತ ಅಂದ್ರೆ ಮಚ್ಚಿಡ್ಕೊಂಡು ಠಾಣೆಗೆ ಎಂಟ್ರಿ ಕೊಡ್ತಾರೆ. ವಿಷಯ ಏನು ಅಂತ ಅಂದ್ರೆ ಇಳಿ ವಯಸ್ಸಲ್ಲಿ ಎರಡನೇ ಮದುವೆ ಆಗಿದ್ದಾರಂತೆ ತಂದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದಲ್ಲಿ ನಡೆದಿರುವಂತ ಘಟನೆ ಇದು. ಈಗ ಮಕ್ಕಳು ಬಿಡ್ತಾರಾ, ಮಕ್ಕಳು ಹೊಡಿತಾರೆ ಅಂತ ತಂದೆ ಏನ್ ಮಾಡ್ದ ಗೊತ್ತಾ, ಕೈಯಲ್ಲಿ ಮಚ್ಚಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ರಾಜಣ್ಣ ಅಂತ ಆ ವ್ಯಕ್ತಿ ಹೆಸರು. ಮಕ್ಕಳ ಭಯದಿಂದ ಮಚ್ಚಿಡ್ಕೊಂಡು ಬಂದು ಕೊನೆಗೆ ದೂರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ. ನೋಡಿ ಎಂತ ಸನ್ನಿವೇಶ ಅಂತ ಹೇಳ್ಕೊಂಡು ಮಚ್ಚಿಡ್ಕೊಂಡು ಆತ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಈ ಯಾಕಪ್ಪ ಏನು ಮಚ್ಚೆಲ್ಲ ಹಿಡ್ಕೊಂಡು ಬಂದಿದೆಯಲ್ಲ ಏನು ಕತೆ ಅಂತ ಅಂದರೆ ಪೊಲೀಸರು ಒಂದು ಕ್ಷಣದಲ್ಲಿ ಗಾಬರಿ ಆದರೆ ಮಕ್ಕಳು ಬಂದು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ರನ್ನ ಹಿಡ್ಕೊಂಡು ಹೊಡಿಯೋಕ್ಕೆ ಅಂತ ಹೇಳ್ಕೊಂಡು ಮಚ್ತಾ ಬಂದಿನಿ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ನೋಡಿ ಎಂಥ ರಾದ್ದಾಂತ ನಡೆದೋಗಿದೆ ಅಂತ. ವಿಷಯ ಏನಾಗಿರೋದು, ವಿಷಯ ಏನು ಅಂತ ಅಂದರೆ ರಾಜಣ್ಣ ಅವರಿಗೆ 68 ವರ್ಷ. 2 ವರ್ಷದ ಹಿಂದೆ ರಾಜಣ್ಣ ಅವರ ಮೊದಲ ಪತ್ನಿ ಸಾವನ್ನಪ್ಪಿದ್ದಾರೆ. ಇದೇ ಡಿಸೆಂಬರ್ನಲ್ಲಿ ಎರಡನೇ ಮದುವೆ ಆಗಿದ್ದಾರೆ ರಾಜಣ್ಣ. 68 ವರ್ಷದ ರಾಜಣ್ಣ 58 ವರ್ಷದ ಗೀತಾ ಅವ್ರ ಜೊತೆಗೆ ಮದುವೆ ಆಗಿದ್ದಾರೆ. ತಂದೆಯ ಎರಡನೇ ಮದುವೆಗೆ ಮಕ್ಕಳಿಂದ ತೀವ್ರ ವಿರೋಧ. ಹೌದು, ಯಾಕಂದರೆ ಮಕ್ಕಳು ಏನು ಯೋಚನೆ ಮಾಡ್ತಾರೆ ಆ ಟೈಮಲ್ಲಿ ಅಂತಂದರೆ ಆಸ್ತಿಲ್ ಪಾಲಾಗ್ಬಿಡುತ್ತೆ ಅನ್ನೋ ರೀತಿಯಾಗಿ ಯೋಚನೆ ಮಾಡ್ತಾರೆ. ಈಗ ಆಸ್ತಿಗಾಗಿ ಜೀವ ಬೆದರಿಕೆ ಆಗ್ತಿದ್ದಾರೆ ಅಂತ ಹೇಳ್ಕೊಂಡು ರಾಜಣ್ಣ ಆರೋಪ ಮಾಡಿದ್ದು. 2 ಹೆಣ್ಮಕ್ಳು ಓರ್ವ ಪುತ್ರನಿಗೆ ಮದುವೆ ಮಾಡಿದ್ದೀನಿ, ಮದುವೆ ಮಾಡಿ ಎಲ್ರಿಗೂ ಸಮಾನ ಆಸ್ತಿಯನ್ನ ಕೊಟ್ಟಿದ್ದೀನಿ, ಆದರೆ ಇದ್ದ ಒಂದು ಮನೆಯನ್ನೂ ಕೊಡಿ ಅಂತಿದ್ದಾರೆ, ಮನೆ ನೀಡುವಂತೆ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ನಮಗೆ ರಕ್ಷಣೆ ಕೊಡಿ ಅಂತ ರಾಜಣ್ಣ ಹಾಗೆ ಗೀತಾ ದಂಪತಿ ಮನವಿಯನ್ನ ಮಾಡ್ಕೊಳ್ತಾರೆ. ಒಬ್ಬ ಗಂಡು ಮಗ, 2 ಜನ ಹೆಣ್ಮಕ್ಳು, ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ, ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗ ಇರೋದು ಒಂದು ಮನೆ ನಂದು. ನನಗೆ ಹೆಡ್ತಿದ್ದು ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ, ಅವರು ಸಹ ಈ 2ನೇ ಸತಿ ಇನ್ನೊಬ್ಬರು ಅಜ್ಜಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನೂ ಸಹ ಕೊಟ್ಟಿದ್ದಾರೆ. ಎಸ್ ಪಿ ಅವರು, ಅಡಿಷನಲ್ ಎಸ್ ಪಿ ಅವರು ಸಹ ನೀವು ಹೋಗ್ರಿ ಮದುವೆ ಆಗ್ರಿ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂತೇಳಿ ಸರ್ಕಲ್ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರೆಲ್ಲ ನಾನು ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ ಅವ್ರ ಕೈಲಿ ನನಗೆ ಕೊಟ್ಟು ಕಳಿಸಿದರು. ಕೊಟ್ಟು ಇಲ್ಲಿ ಬಂದು ಕೊಟ್ಟೆ. 15 ದಿವಸ ಆದರೂ ಕ್ರಮ ತಗೊಳ್ಳಲ್ಲ. ಅವನು ತಿರ್ಗಾ ದಿಮ್ಕ ಹೆಕ್ಕಕ್ಕೆ ನಿಂತ್ಕೊಂಡ, ಜಗಳ ಮಾಡಕ್ಕೆ ನಿಂತ್ಕೊಂಡ, ಇವಳನ್ನ ಹೊಡೆಯಕ್ಕೆ ಬಂದರು. ಅದಕ್ಕೋಸ್ಕರ ನಾನು ಕಾರಿಂದ ಮಚ್ಚು ತಗೊಂಡೋಗಿ ನನ್ನ ರಕ್ಷಣೆಗೆ ಒಳಗೆ ತಗೊಂಡೋಗಿ ಕೊಟ್ಬಿಟ್ಟು ಸಾಹೇಬ್ರಿಗೆ ಹೇಳಕ್ಕೆ ಹೋದೆ. ಸಾಹೇಬ್ರು ತುಂಬ ಒಂದೇ ಸತಿ ಬಂದು ಹೋದೆ ಏನಾಗ್ತದೆ, ಈಗ ಏನು ಹೇಳ್ತಿರಲ್ಲ ನೀನು ಅಂತ ಹೇಳಿ ಬಂದು ಕುತ್ತಿಗೆ ಹೊಡ್ಕೊಂಡು ಹೇಳ್ಕೊಂಡು 4 ಜನ ಪೊಲೀಸ್ನರು ಅವ್ರ ಜೊತೆಗೆ ಅವರು ಸಹಿತ ಎಲ್ಲ ಹೇಳ್ಕೊಂಬಂದು ಒಂದು ರೂಮಿಗೆ ಸೇರಿಸಿ ನನ್ನ ಒದ್ದು ಈ ಪಟ್ಟೆ